ಆ್ಯಕ್ಚುಲಿ ನಾನು ಹೋದೆ ಅಲ್ಲಿಗೆ, ಬಟ್ ನನಗಲ್ಲಿ ಎಲ್ಲೂ ಒಳಗೆ ಹೋಗ್ಲಿಕ್ಕೆ ಜಾಗನೇ ಸಿಗ್ತಾ ಇಲ್ಲ. ಐ ಮೀನ್ ದಾರಿನೇ ಇಲ್ಲ, ಎಲ್ಲ ಕ್ಲೋಸ್ ಆಗಿದೆ. ಆಫ್ ರೋಡ್, ಐ ಲವ್ ದಿಸ್. ವಾವ್, ಸಖತ್ತಾಗಿದೆ. ಮತ್ತು ಟ್ರಯಲು ಯಾವುದಾದ್ರೂ ಎಕ್ಸ್ಪಲ್ಸು ಹಿಮಾಲಯನ್ ಇದ್ದಿದ್ರೆ ಕೈಯಲ್ಲಿ ಇವಾಗ ಬಿಡ್ಬೋದಿತ್ತು. ಇದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದೆ ಲೈಫ್ ಎಂಡ್ ಆಗಿಬಿಟ್ರೆ ರಿಗ್ರೆಟ್ ಮಾಡಬೇಕು ಇನ್ನೊಂದು ಜನ್ಮ ಇದ್ರೆ. ಲುಕ್ ಅಟ್ ದಿಸ್ ಬ್ರೋ, ಐ ಕಾಂಟ್ ಬಿಲೀವ್ ದಿಸ್. ಸೈಕ್ ಗುರು, ಒಂದು ಸಲ ನಾನು ದಿಗ್ಲು ಹಾರ್ಬಿಟ್ಟೆ. ನನಗೆ ಆಕ್ಚುಲಿ ಏನಂತಾನೆ ಗೊತ್ತಾಗಿಲ್ಲ. ಸೈಕ್. ನನ್ನ ಪ್ರಕಾರ ಇವ್ರ ಜೊತೆ ರೈಡ್ ಮಾಡಕ್ ಇವಾಗ ಸಖತ್ತಾಗಿರುತ್ತೆ. ಬರ್ಲಿ. ಏನ್ ಗುರು ಪ್ಲೇಸ್ ಇದು? ಒಳ್ಳೆ KGF ಬಂದ ಹೆಂಗೆ ನಾನು ಎಕ್ಸ್ಟ್ರಾಕ್ಷನ್ ಮಾಡ್ತಾರಲ್ಲ. ಹೋಯಪ್ಪ, ಸುತ್ತಲೂ ಬಂಡೆಗಳೇ, ಫುಲ್ ಆಫ್ ರೋಡಿಂಗು. ಪ್ಯೂರ್ ಆಫ್ ರೋಡಿಂಗ್ ಗುರು. ಇನ್ನೂ ಎಷ್ಟು ದೂರ? ಇನ್ನೂ 3.8 ಕಿಲೋಮೀಟ್ರ್ ತೋರಿಸ್ತಾ ಇದೆ. 3.8 ಕಿಲೋಮೀಟರ್ಸ್ ಹಿಂಗೆನಾ? ಹೆಂಗೆ? ಸಾಧಾರಣ 1 ಕಿಲೋಮೀಟ್ರ್ ಆಯಿತು ಇದೇ ಥರ. 20 ಮೇಲೆ ಹೋಗೋಕ್ಕೆ ಆಗಲ್ಲ. ನನ್ನ ಪ್ರಕಾರ ಇದೇ ಥರ ರೋಡ್ ಅನಿಸುತ್ತೆ ಪಕ್ಕ. ಒಂದು ಡೈವರ್ಷನ್ ಇದೆ, ಡೈವರ್ಷನಿಂದ ಚೇಂಜ್ ಆದರೆ ಆಗಬೇಕು. ನನ್ನ ಪ್ರಕಾರ ಇದು ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸ್ ಅನಿಸುತ್ತೆ. ಕ್ರೌಡೇ ಇಲ್ಲ. ರಿವರ್ ಕ್ರಾಸಿಂಗ್. ನನ್ನ ಪ್ರಕಾರ ಇಲ್ಲಿ ಒಂದು ಅಂಗಡಿ ಇದ್ದಿರೋದು ಡೌಟ್ ಅನಿಸುತ್ತೆ, ಟೀಗಿ ಕುಡಿಯೋಕೆ. ಯಾರು ಮನುಷ್ಯರೇ ಇಲ್ಲ ಇಲ್ಲಿ. ಬಟ್ ರೂಟ್ ಮಾತ್ರ ಸಾಕಾಗಿದೆ. ವಾವ್, ನೈಸ್ ಬ್ರೋ. ದುಷ್ಟ ಸಂಹಾರ ವೀರಾಂಜನೇಯ ಕ್ಷೇತ್ರ. ಇವರಿಲ್ಲೇ ಸಿಕ್ಕಿದ್ರು ನೋಡಿ. ನನ್ನ ಡೆಸ್ಟಿನೇಷನ್ಗೆ ಬರ್ತಾಯಿದ್ರು, ನನ್ನನ್ನು ಎದುರಿಸಿದ್ರು ನೋಡಿ ಅವಾಗ. ನೋಡ ಏನಿದೆ ಅಂತ ನಂಗೆ ಗೊತ್ತಿಲ್ಲ, ಎಕ್ಸ್ಪ್ಲೋರ್ ಮಾಡೋಣ. ನನ್ನ ಪ್ರಕಾರ ಅದು ಕೇವ್ ಟೆಂಪಲ್, ಅದ್ರ ಒಳಗಡೆ ಹೋಗ್ಬೇಕನ್ಸುತ್ತೆ. ಬಟ್ ಸಖತ್ ದೊಡ್ಡದಾಗಿದೆ ಗುರು. ಆ್ಯಕ್ಚುಲಿ ನಾನು ಹೋದೆ ಅಲ್ಲಿಗೆ, ಬಟ್ ನನಗಲ್ಲಿ ಎಲ್ಲೂ ಒಳಗೆ ಹೋಗ್ಲಿಕ್ಕೆ ಜಾಗನೇ ಸಿಗ್ತಾ ಇಲ್ಲ. ಐ ಮೀನ್ ದಾರಿನೇ ಇಲ್ಲ, ಎಲ್ಲ ಕ್ಲೋಸ್ ಆಗಿದೆ. ಸೊ ಇವಾಗ ಮರಿ ಇಲ್ಲದೆ, ತಾಯಿ ಇಲ್ಲದೆ. ಏನು ಹೇಳ್ತಿದ್ದೆ, ಇವಾಗ ಆಫ್ ರೋಡಿಂಗ್ ಟ್ರಯಲ್ ಇದೆ ಒಂದು. ಸೊ ಗಾಡಿನ ಎತ್ಕೊಂಡು ಸೀದಾ ಆಫ್ ರೋಡಿಂಗ್ ಟ್ರಯಲ್ ಹೋದರೆ ಸೊ ಹಂಗಿಂದ ಬರುತ್ತೆ. ಸೊ ಅಲ್ಲಿ ದಾರಿ ಇರ್ಬೋದು. ಆ್ಯಕ್ಚುಲಿ ತುಂಬ ಸ್ವಲ್ಪ ಬೈಕರ್ಸ್ ಹೋದರು, ಬಟ್ ನೋಡೋಣ. ನಾನು ಬರುವಾಗ ಕ್ಲೋಸ್ ಮಾಡಿದ್ರು. ಸೊ ನಾನು ಸುಮ್ಮನೆ ಏನಕ್ಕೆ ಕೇಳೋದು ಅದು ಇದು ಅಂತ ಬರ್ತಾ ಹಾಕೊಂಡೆ. ಸೊ ಇವಾಗ ಹೋಗಿ ನೋಡೋಣ. ಬಟ್ ಆ್ಯಕ್ಚುಲಿ ಅವ್ರಿಗೆ ಬಿಟ್ಟಿದ್ದಾರೆ, ಅವ್ರು ಹೋದರು ಅದ ಬೈಕರ್ಸ್. ಇವನ್ ಐ ಆಮ್ ಆಲ್ಸೋ ಗೋಯಿಂಗ್. ಎಸ್, ದೇ ಓಪನ್ಡ್.
ಆ್ಯಕ್ಚುಲಿ ಇದೇ ಆಫ್ ರೋಡಿಂಗ್ ಟ್ರಯಲು. ಓ ಮೇಲ್ಗಡೆ ಹೋಗುತ್ತೆ ಹೆಂಗೆ? ಆಫ್ ರೋಡ್, ಐ ಲವ್ ದಿಸ್. ಆ್ಯಕ್ಚುಲಿ ನಾನು ಅಲ್ಲಿ ಹೋಗಿದ್ದೆ, ಬಟ್ ಅಲ್ಲಿ ಓಪನ್ನೇ ಇಲ್ಲ, ಫುಲ್ ಕ್ಲೋಸು. ಒಬ್ಬೋ ಹೆಂಗೆ ಕಾಣಿಸ್ತಾ ಇದೆ ಗುರು, ಸೈಕ್. ಒಬ್ಬೋ ಇದ್ರಲ್ಲಿ ಹೆಂಗೆ ಹೋಗೋದು ಇವಾಗ? ಓ ಮೈ ಗಾಡ್, ಗುರು 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 ಗುರು. ನನ್ನ ಪ್ರಕಾರ ಇದು ಆಫ್ ರೋಡಿಂಗನ್ನು ರೋಡ್ ಟ್ರಯಲ್ ಮಾಡ್ತಾರೆ ಸ್ವಲ್ಪ ದಿನದಲ್ಲಿ, ಯಾಕಂತ ಜಲ್ಲಿಯಲ್ಲಿ ಹಾಕ್ಬಿಟ್ಟಿದ್ದಾರೆ. ಯಾರಾದರೂ ಈ ರೋಡನ್ನು ಎಕ್ಸ್ಪೀರಿಯೆನ್ಸ್ ಮಾಡೋದಿದ್ರೆ ಬೇಗ ಬಂದುಬಿಡಿ. ಹಾಂ, ಇನ್ನೂ ಮೇಲಿದೆ. ಓ ಇಲ್ಲೇ ಲಾಸ್ಟಾ? ಇವರೆಲ್ಲ ಇಲ್ಲೇ ಹಾಕ್ಕೊಂಡಿದ್ದಾರೆ ಗಾಡಿನ. ಹಾಂ, ನನ್ನ ಪ್ರಕಾರ ಮೇಲೆ ಹೋಗುತ್ತೆ ಅನಿಸುತ್ತೆ. ಸೈಕ್ ಗುರು, ಐ ನೀಡ್ ಟು ಬಿ ವೆರಿ ಕೇರ್ಫುಲ್. ಯಾಕಂತ ಹೇಳಿದ್ರೆ ನಮ್ದು ಅಡ್ವೆಂಚರ್ ಆಫ್ ರೋಡಿಂಗ್ ಗಾಡಿಗಳಲ್ಲ, ನಮ್ದು ಏನಿದ್ರು ಪರ್ಫಾರ್ಮೆನ್ಸ್ ಆನ್ ರೋಡಲ್ಲಿ ಮಾತ್ರ. ಬಟ್ ಈ ಆಫ್ ರೋಡ್ ಟ್ರಯಲು ಸೈಕ್ ಆಗಿದೆ ಗುರು. ಓ ಮೈ ಗಾಡ್. ನಮ್ಮ GT ಇಂಟರ್ಸೆಪ್ಟರ್ ಅವರು ನನ್ನ ಪ್ರಕಾರ ಇಲ್ಲ ಬಂದರು ಅವರು ಪರದಾಡ್ತಾ ಇದ್ದಾರೆ. ಅವ್ರದ್ದು ಆನ್ ರೋಡ್ ಗಾಡಿಗಳು 2 ಹಿಮಾಲಯನ್ಗಳಿದ್ದಾವೆ, ಅವ್ರು ಮಾತ್ರ ಸೈಕಾಗಿ ಆರಾಮಾಗಿ ಹತ್ಕೊಂಡು ಹೋಗ್ಬಿಟ್ರು. ವಾವ್, ಸಖತ್ತಾಗಿದೆ ಮಾತ್ರ ಟ್ರಯಲು. ಯಾವುದಾದ್ರೂ ಎಕ್ಸ್ಪಲ್ಸು ಹಿಮಾಲಯನ್ ಇದ್ದಿದ್ರೆ ಕೈಯಲ್ಲಿ ಇವಾಗ ಚೆಚ್ಚಾಡ್ಬಿಡ್ಬೋದಿತ್ತು. ವಾವ್, ಸೈಕು ಗುರು. ಒಬ್ಬೊಬ್ಬೊಬ್ಬೊಬ್ಬೊಬ್ಬ, ಆಸಮ್. ವಾವ್, ವಿಸಿಬಿಲಿಟಿ ಯಾವ ಥರ ಇದೆ ನೋಡಿ, ಸೈಕ್. ಒಬ್ಬೊಬ್ಬೊಬ್ಬೊಬ್ಬೊಬ್ಬ, ಸೇಮ್ ಕೈಲಾಸ ನೋಡ್ದಂಗೆ ಇದೆ. ಇದ್ರ ಹೆಸರು ಕೈಲಾಸಗಿರಿ ಕೇವ್ ಟೆಂಪಲ್ ಅನಿಸುತ್ತೆ, ಬಟ್ ಆದ್ರೂ ಕೈಲಾಸ ನೋಡ್ದಂಗೆ ಇದೆ. ಆಸಮ್. ಬನ್ನಿ ನಾವು ಮುಂದೆ ಹೋಗೋಣ. ಗುರು ಇದು ಗುರು ಲೈಫು, ಇದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದೆ ಲೈಫ್ ಎಂಡ್ ಆಗಿಬಿಟ್ರೆ ರಿಗ್ರೆಟ್ ಮಾಡಬೇಕು ಇನ್ನೊಂದು ಜನ್ಮ ಇದ್ದರೆ. ಸೈಕ್ ಆಗಿದೆ ಗುರು ಆಫ್ ರೋಡಿಂಗ್ ಟ್ರಯಲ್ ಮಾತ್ರ. ವಾವ್, ನೋಡಿ. ಬಟ್ ಗಾಡಿ ಗೇರಲ್ಲಿ ಇಡೋಣ. Look at this bro. I can't believe this. Wow, ಜೈ ಶ್ರೀರಾಮ್. ಗುರು, ನಾನು ಕೆಲವೊಂದು ಹಂಟಿಂಗ್ ವಿಡಿಯೋಸ್ ಎಲ್ಲ ನೋಡಿದ್ದೀನಿ. ಆ ಗೋಟ್ಸ್ ಎಲ್ಲ ಇದೇ ಥರ ಪ್ಲೇಸಲ್ಲಿ ಇರ್ತವೆ, ಅವ್ರು ಹೋಗಿ ಹಂಟ್ ಮಾಡ್ತಾರೆ. ಐ ಮೀನ್ ಆಸ್ಟ್ರೇಲಿಯಾ, ಕೀನ್ಯಾ ಆ ಕಡೆ ಎಲ್ಲ. ಬಟ್ ಸಕ್ಕತ್ತಾಗಿದೆ ಗುರು. ವಾವ್, ಒಳ್ಳೆ ವೆಸ್ಟರ್ನ್ ವ್ಯಾಲಿ ಥರ ಇದೆ. ಆಸಮ್. ಹಾಂ, ಬನ್ನಿ ಮುಂದೆ ಹೋಗೋಣ. ಮೈ ಗಾಡ್, ಮುಂದೆ ಹೋಗೋಣ.